ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ಹಸಿ ಬೊಂಬಿಲ್ ಮೀನಿನಿಂದ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಹೋದ ವಾರ ನಾನು ಒಣ ಬೊಂಬಿಲ್ ಮೀನಿನ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇದರ ಲಿಂಕ್ ನಾನು ಐ ಬಟನಲ್ಲಿ ಹಾಕಿರ್ತೇನೆ, ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ನಾನು ಹಸಿ ಬೊಂಬಿಲ್ ತಗೊಂಡು ಬಂದಿದ್ದೀನಿ. ಇದಕ್ಕೆ ಕಡ್ಡಿ ಮೀನು ಅಂತ ಹೇಳ್ತಾರಂತೆ ಕನ್ನಡದಲ್ಲಿ. ನನಗೆ ಹಳೆ ವಿಡಿಯೋ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ. ನಮ್ಮ ವೀಕ್ಷಕರಾದ ಒಬ್ಬರು ಶಾಂತಾ ಮೇಡಮ್ ಅವರು ಕಮೆಂಟಲ್ಲಿ ಹಾಕಿದರು ಇದಕ್ಕೆ ಕಡ್ಡಿ ಮೀನು ಅಂತ ಕರೀತಾರಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈಗ ನೋಡಿ, ರೆಸಿಪಿನ ಶುರು ಮಾಡೋಣ ನಾವು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ನೀವು ಫ್ರೈ ಮಾಡಿದರೆ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವೀಗೆ ಮಧ್ಯದಲ್ಲಿ ಒಂದು ಚೀರು ಹಾಕಬೇಕು. ಆಗ ಅದು ಮೀನು ಅಗಲ ಆಗ್ತದೆ, ಸ್ವಲ್ಪ ಫ್ರೈ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಆಗ ನೋಡಿ ಈ ಥರ ಈ ಮುಳ್ಳೆಲ್ಲ ತಿನ್ಬೋದು, ಏನು ಚುಚ್ಚುದಿಲ್ಲ. ಇದು ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಇದು ಫಿಶ್ ಒಳ್ಳೆ ಆಗ್ತದೆ. ಸ್ವಲ್ಪ ಸ್ಪೈಸಿ ಮತ್ತು ಹುಳಿ ಹಾಕಿ ಮಾಡಬೇಕು, ಒಳ್ಳೆ ಟೇಸ್ಟಿ ಆಗ್ತದೆ ಇದು ಫಿಶ್. ನೋಡಿ, ಎಲ್ಲ ಮೀನನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಟಾಯಿತು. ಈಗ ಇದನ್ನು ಸ್ವಲ್ಪ ನಾವು ಟಿಶ್ಯೂಯಿಂದ ವೈಪ್ ಮಾಡಿಕೊಳ್ಳುವ. ಆಗ ಅದರ ಒಳಗಿದ್ದ ನೀರೆಲ್ಲ ಹೋಗ್ತದೆ, ಆಗ ಫ್ರೈ ಕ್ರಿಸ್ಪಿಯಾಗಿ ಬರ್ತದೆ. ಹೀಗೆ ಈ ರೀತಿ ಸ್ವಲ್ಪ ವೈಪ್ ಮಾಡಿದರೆ ಒಳ್ಳೆಯದು. ಈಗ ಇದನ್ನು ನಾನು ಸೈಡಿಗೆ ಇಟ್ಬಿಡ್ತೇನೆ. ಈಗ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿದು ಪೇಸ್ಟ್ ಮಾಡ್ಕೊಳ್ತೇನೆ. ಇದರಲ್ಲಿ ನೋಡಿ, ಫಸ್ಟಿಗೆ ಜಿಂಜರ್ ಹಾಕ್ಕೊಳ್ತಾ ಇದ್ದೇನೆ, ಆಮೇಲೆ ಗಾರ್ಲಿಕ್, ಜೊತೆಗೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಸಹ ಹಾಕಿ ಈಗ ಇದನ್ನು ಫೈನಾಗಿ ನಾನು ಪೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದರಲ್ಲಿ ಅಷ್ಟು ಫೈನಾಗಿ ಆಗೋದಿಲ್ಲ, ನೀವು ಮಿಕ್ಸಿ ಜಾರಲ್ಲಿ ಸಹ ಮಾಡ್ಬೋದು. ಇದರಲ್ಲಿ ಮಾಡಿದರೆ ಟೇಸ್ಟು ಒಳ್ಳೆ ಬರ್ತದೆ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ರೆಡಿಮೇಡ್ ಪೇಸ್ಟ್ ಹಾಕೋದ್ಕಿಂತ ನಾವು ಈ ರೀತಿ ಫ್ರೆಶ್ ಆಗಿ ಹಾಕಿದರೆ ಅದರ ಫ್ಲೇವರ್ ಚೆನ್ನಾಗಿ ಬರ್ತದೆ. ಮತ್ತು ಈ ಮೀನಿಗೆ ಸ್ವಲ್ಪ ಖಾರ ಬೇಕು, ಸಪ್ಪೆ ಮೀನಲ್ವ ಇದು, ಹಾಗೆ ಇದಕ್ಕೆ ಖಾರ, ಹುಳಿ, ಉಪ್ಪು ಎಲ್ಲ ಸರಿ ತಾಗಿದ್ರೆ ಉಂಟಲ್ಲ, ಸಖತ್ ಟೇಸ್ಟಿಯಾಗಿ ಬರ್ತದೆ ಈ ಮೀನು. ನಾನು ಇದರ ಪೇಸ್ಟ್ ಮಾಡ್ಕೊಳ್ತೇನೆ. ನೋಡಿ, ಇದೀಗ ಪೇಸ್ಟ್ ಆದದ್ದು ಸಾಕನ್ನಿಸ್ತಾ ಇದೆ ನನಗೆ, ತೋರಿಸ್ತೇನೆ. ಆದಷ್ಟು ನಾನು ಫೈನಾಗಿ ಪೇಸ್ಟ್ ಮಾಡಿಕೊಂಡೆ. ನೋಡಿ, ಅಷ್ಟು ಸಾಕನ್ನಿಸ್ತಾ ಇದೆ. ಇದನ್ನೀಗ ತೆಗೆದಿಡ್ತೇನೆ ನಾನು. ಇವಾಗ ಇಲ್ಲಿ ಮಸಾಲೆ ಎಲ್ಲ ಮ್ಯಾರಿನೇಷನ್ ಇದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಮೊದಲಿಗೆ ನೋಡಿ ಉಪ್ಪು ತಗೊಂಡಿದ್ದೇನೆ, ಉಪ್ಪು ಇನ್ನು ಸ್ವಲ್ಪ ಬೇಕಾಗ್ಬೋದು. ಮತ್ತು 1 ಚಮಚದಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೇನೆ, ಸ್ವಲ್ಪ ಅರಶಿನ ಪುಡಿ ತಗೊಂಡಿದ್ದೇನೆ, ಒಂದು ಲಿಂಬಿದೆ, ಇದರಲ್ಲಿ ಅರ್ಧ ನಾನು ಹಾಕ್ಕೊಳ್ತೇನೆ. ಆಮೇಲೆ ಇಲ್ಲಿ ಈಗ ಮಾಡಿದಂಥ ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ ಇದೆ. ಮೊದಲಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಇನ್ನೊಂದು ಚೂರು ಹಾಕ್ತೇನೆ ನಾನು, ಅರ್ಧ ಚಮಚದಷ್ಟು. ಅರಿಶಿನ ಹುಡಿ ಹಾಕೊಳ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೇನೆ. ಇದು ಪೇಸ್ಟ್ ಈಗ ರೆಡಿ ಮಾಡಿದ್ದು, ಜಿಂಜರ್ ಗಾರ್ಲಿಕ್ ಆ್ಯಂಡ್ ಚಿಲ್ಲಿ ಪೇಸ್ಟ್. ಲಿಂಬು ಇದೆ, ತುಂಬ ಕಾಸ್ಟ್ಲಿ ಲಿಂಬು, ಅರ್ಧ ಹಾಕ್ತಾ ಇದ್ದೇನೆ.
ಎಷ್ಟಾಗ್ತದೆ ಅಷ್ಟು ಹಿಂಡ್ತಾ ಇದ್ದೇನೆ, ಯಾಕಂದರೆ ಈಗ ಲಿಂಬು ಭಾರಿ ಕಾಸ್ಟ್ಲಿ ಅಲ್ವಾ, ಅದಕ್ಕೋಸ್ಕರ. ಈಗ ಇದೆಲ್ಲನೂ ನಾವು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಎಲ್ಲ ಕಡೆ ಈ ಉಪ್ಪು ಹುಳಿ ಖಾರ ಎಲ್ಲ ತಾಗಬೇಕು. ಈಗ ನಾನು ಇದಕ್ಕೆ ಕುರ್ಕುರಿ ಆಗಬೇಕಂದ್ರೆ ಫಿಶ್ ಫ್ರೈ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡಬೇಕು. ನಾನೊಂದು ಅರ್ಧ ಚಮಚದಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ ಮಸಾಲೆ ಒಟ್ಟಿಗೆ. ಆಮೇಲೆ ಇದನ್ನು ಹೀಗೆ ಒಳ್ಳೆ ಮಾಡಿ ಎಲ್ಲ ಕಡೆ ತಾಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಕೋಟಿಂಗ್ ಒಳ್ಳೆ ಆಗ್ತದೆ ಮತ್ತು ಮೀನು ಕೂಡ ಕ್ರಿಸ್ಪಿಯಾಗಿ ಫ್ರೈ ಬರ್ತದೆ ತಿನ್ನಲಿಕ್ಕೆ. ಕ್ರಿಸ್ಪಿ ಆದಷ್ಟು ಫಿಶ್ ಫ್ರೈ ಟೇಸ್ಟಿ ಜಾಸ್ತಿ ಅನಿಸೋದಲ್ವಾ. ಈಗ ಇದನ್ನು ಹೀಗೆ ಇಡ್ತೇನೆ ನಾನು. ಇದೊಂದು 10-15 ನಿಮಿಷ ಮ್ಯಾರಿನೇಷನ್ ಆಗಲಿ. ಅಲ್ಲಿ ತನಕ ನಾವು ಬೇರೆಲ್ಲ ತಯಾರಿ ಮಾಡ್ಕೊಳ್ಬೋದು. ಇದು ಮಹಾರಾಷ್ಟ್ರದ್ದು ಫೇವ್ರೆಟ್ ಫಿಶ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೆಸ್ಟೋರೆಂಟಿಗೆ ಹೋಗಿ ಮೀನು ಕೇಳಿದರೆ ಫಸ್ಟಿಗೆ ಹೇಳೋದವ್ರು ಇದೆ ಬಾಂಬೆ ಡಕ್ ಉಂಟು ಅಂತ, ಬೊಂಬಿಲ್ ಇದೆ ಅಂತ. ಇಲ್ಲಿ ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತಾರೆ ಫಿಶ್. ಸೊ ಈಗ ನೋಡಿ ನಾನು ಸೆಟ್ ಮಾಡಿ ಇಟ್ಟೆ. ಇದೊಂದು 15 ನಿಮಿಷ ಬಿಡುವ ಹೀಗೆ. ನೋಡಿ ಒಂದು 15 ನಿಮಿಷ ಆಯಿತು ನಾನು ಇದನ್ನು ಮ್ಯಾರಿನೇಷನ್ ಮಾಡಿ ಇಟ್ಟು. ಈಗ ಇದನ್ನು ಫ್ರೈ ಮಾಡುವ ನಾವು. ಈಗ ಫ್ರೈ ಮಾಡಲಿಕ್ಕೆ ಫಸ್ಟಿಗೆ ನಾನು ಈ ರೀತಿ ಒಂದು ಬಟ್ಲು ತಗೊಳ್ತಾ ಇದ್ದೇನೆ. ಅದರಲ್ಲಿ ನಾನೀಗ ಒಂದು ಇಷ್ಟು ಮೀನಿಗೆ ಒಂದು 4 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ತೇನೆ. ಆಮೇಲೆ ಇದರ ಅರ್ಧದಷ್ಟು ರವೆ ಹಾಕ್ಕೊಳ್ತೇನೆ ನಾನು, ಸೂಜಿ ರವೆ ಅಂದರೆ 2 ಚಮಚ. ಈಗ ಇದೆಲ್ಲ ನಾವು ಎರಡನ್ನು ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ಅಕ್ಕಿ ಹಿಟ್ಟು ರವೆ ಹಾಕೋದ್ರಿಂದಾಗಿ ಮೀನು ಒಳ್ಳೆ ಕ್ರಿಸ್ಪಿ ಆಗ್ತದೆ. ಈ ರೀತಿ ಹರಡ್ಕೊಳ್ಳುವ ಪ್ಲೇಟಲ್ಲಿ. ಸೊ ನಮಗೆ ಮೀನು ಮುಳುಗಿಸ್ಲಿಕ್ಕೆ ಈಸಿ ಆಗ್ತದೆ ಇದರಲ್ಲಿ. ಇಲ್ಲಿಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೇನೆ. ಗ್ಯಾಸ್ ಒಲೆ ಉರಿಸಿ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸುಮಾರು 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ಎಣ್ಣೆ ಬಿಸಿ ಆಗಲಿ ಇದು. ಅಲ್ಲಿ ತನಕ ನಾನು ಇಲ್ಲಿ ಈ ಫ್ರೈ ರವೆಯಲ್ಲಿ ಮೀನು ರವೆಯಲ್ಲಿ ನಾನು ಮುಳುಗಿಸ್ತೇನೆ. ಒಳ್ಳೆ ಮಾಡಿ ನೋಡಿ ಈ ಥರ ಮುಳುಗಿಸ್ಕೊಳ್ಬೇಕು. ಈಗ ಎಲ್ಲ ಕಡೆ ಇದು ರವೆ ಮತ್ತು ಅಕ್ಕಿ ಹಿಟ್ಟು ತಾಗಲಿ. ನೋಡಿ ಈಗ ಫುಲ್ಲು ಡ್ರೈ ಅನ್ನಿಸ್ತಾ ಇದೆ. ಇದೇ ರೀತಿ ಒಂದು 3-4 ಒಂದು ಸರ್ತಿ ಮಾಡಿಕೊಳ್ಳುವ. ತುಂಬ ಒಳ್ಳೆ ಆಗ್ತದೆ ಗಂಜಿ ಜೊತೆಗೆ, ಅಥವಾ ಹೀಗೇ ನಾವು ಇದನ್ನು ಮೀನನ್ನು ತಿನ್ಬೋದು. ಒಳ್ಳೆ ಟೇಸ್ಟಿ ಇರ್ತದೆ ಇದು. ಮತ್ತು ಮುಳ್ಳೆಲ್ಲ ಇರೋದಿಲ್ಲಲ್ಲ, ಹಾಗೆ ಒಳ್ಳೆ ಆಗ್ತದೆ ಮಕ್ಕಳಿಗೆ ಸಹ ಕೊಡಲಿಕ್ಕೆ.
ನೋಡಿ, ಈಗ ಎಣ್ಣೆ ಬಿಸಿ ಆಯಿತು. ನಾನಿಲ್ಲಿ ರವೆ ಹಚ್ಚಿದಂತಹ ಮೀನನ್ನು ಇಡ್ತಾ ಇದ್ದೇನೆ. ಒಂದು ಸರ್ತಿಗೆ 4 ಮೀನು ಮಾಡ್ಬೋದು. ಇದೀಗ ಒಳ್ಳೆ ಕಾಯಿಲೆ. ಇದನ್ನೀಗ ನಾನು ಉಲ್ಟಾ ಹಾಕ್ತೇನೆ, ಬಟ್ ಇದನ್ನು ತುಂಬ ಸ್ಲೋಲಿಯಾಗಿ ಹಾಕ್ತೇನೆ, ಯಾಕಂದರೆ ಇದು ಸಾಫ್ಟ್ ಅಲ್ವಾ ಮೀನು, ಕಟ್ ಆಗುವ ಚಾನ್ಸ್ ಇರ್ತದೆ. ಇದನ್ನೆಲ್ಲ ಪಲ್ಟಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಒಳ್ಳೆ ಫ್ರೈ ಆಗ್ತಾಯಿದೆ, ಗಮ್ಮಂತ ಪರಿಮಳ ಬರ್ತಾ ಉಂಟು ಮೀನಿದ್ದು. ಇದೊಂಚೂರು ಸಾಫ್ಟ್ ಅನ್ನಿಸ್ತದೆ. ಈಗ ಬಿಚ್ಚುತ್ತದ ಅಂತ. ನಾನು ಸ್ಪೂನ್ ಯೂಸ್ ಮಾಡಿ ತೆಗಿತೇನೆ, ಇದನ್ನು ಪಲ್ಟಿ ಮಾಡ್ತೇನೆ. ಹೀಗೆ ಆಗ್ತದೆ, ನಾವು ಫಾಸ್ಟಾಗಿ ತೆಗೆಯುವಾಗಿಲ್ಲ ಇದನ್ನು. ಈ ಮೀನು ತುಂಬ ಸಾಫ್ಟ್. ಇದೊಂಚೂರು ನೋಡಿ ಬಿಚ್ಚಿ ಹೋಯಿತು, ಇದೆಲ್ಲ ಸರಿ ಬಂತು. ಸೊ ಇದನ್ನು ತುಂಬ ಸ್ಲೋಲಿಯಾಗಿ ತೆಗಿಬೇಕಾಗ್ತದೆ. ನೋಡಿ, ಈಗ ಇದು ಫ್ರೈ ಆದದ್ದು ಸಾಕು ಅನ್ನಿಸ್ತಾ ಇದೆ. ಸ್ಲೋಲಿ ತೆಕ್ಕೊಳ್ತೇನೆ. ಈಗ ಇನ್ನೊಂದು ರೌಂಡು ಮೀನಿನ ಫ್ರೈ ಮಾಡ್ತಾ ಇದ್ದೇನೆ. 2-3 ಫ್ರೈ ಒಟ್ಟಿಗೆ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ ಮಾಡಬೇಕು. ಇದು ಜಾಸ್ತಿ ಎಣ್ಣೆ ಹಾಕಿದರೆ ಮೀನು ಬಿಚ್ಚಿ ಹೋಗ್ತದೆ. ಅದಕ್ಕೆ ನಾನು ಸ್ವಲ್ಪ 1 ಚಮಚಷ್ಟೇ ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ಇದರಿಂದ ಮೀನು ಸಹ ಕ್ರಿಸ್ಪಿಯಾಗಿ ಫ್ರೈ ಆಗ್ತದೆ ಮತ್ತು ಟೇಸ್ಟು ಚೆನ್ನಾಗಿ ಬರ್ತದೆ, ಮತ್ತು ಜಾಸ್ತಿ ಆಯಿಲ್ ಸಹ ಒಳ್ಳೆಯದಲ್ಲ ಅಲ್ವಾ. ನೋಡಿ, ಬೊಂಬಿಲ್ ಫ್ರೈ ಎಲ್ಲ ಮಾಡಿ ರೆಡಿ ಆಯಿತು. ನಾನು ನಾಜೂಕಾಗಿ ಇದನ್ನು ತೆಕ್ಕೊಂಡೆ. ಸೊ ಅದು ಮೀನು ಶೇಪಲ್ಲೇ ಬಂದಿದೆ. ಅರ್ಜೆಂಟ್ ಮಾಡಿ ತೆಗೆದ್ರೆ ಶೇಪ್ ಬರೋದಿಲ್ಲ. ಸೊ ಇದನ್ನೀಗ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕಟ್ ಮಾಡಿ ಸ್ಯಾಲಡ್ ರೆಡಿ ಮಾಡಿದ್ದೇನೆ. ಇಲ್ಲಿ ಪ್ಲೇಟಿಂಗ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಬೊಂಬಿಲ್ ಫ್ರೈ ಅಥವಾ ಕಡ್ಡಿ ಮೀನಿನ ರವಾ ಫ್ರೈ ಎಷ್ಟು ಈಸಿಯಾಗಿತ್ತು ಅಂತ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾಳೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.